ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮಾಚಕನೂರು ಗ್ರಾಮದ ಬಹಳ ವಿಶೇಷ ಅತಿಥಿಗಳು. ವಿಶೇಷ ಯಾಕೆ ಅಂತ ಹೇಳಿದರೆ, ಇವರು ತಮ್ಮ 21ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ತದನಂತರದಲ್ಲಿ ಮಾಜಿ 2 ಬಾರಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ, ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಅದರ ಜೊತೆಗೆ PLD ಬ್ಯಾಂಕಿನ ಮುಧೋಳು ಮಾಜಿ ಅಧ್ಯಕ್ಷರು, ಈಗ ಹಾಲಿ ನಿರ್ದೇಶಕರು, ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಚಕನೂರು ಇದರಲ್ಲೂ ಕೂಡ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಬ್ಬು ಬೆಳೆಗಾರರ ಬ್ಯಾಂಕು ಮುಧೋಳು ಇದರಲ್ಲಿ ಕೂಡ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಸುಮಾರು 15 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಜನರಿಗೆ ಪ್ರೀತಿಗೆ ಪಾತ್ರರಾಗಿರುವಂಥ ಯುವ ನಾಯಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಗೋಪಾಲ್ ದಾಸ್ ರೆಡ್ಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಾವು ಈ ಗ್ರಾಮದಲ್ಲಿ ಮುಧೋಳ ತಾಲೂಕಿನಲ್ಲಿ ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಅರ್ಜುನ್ ದಾಸ್ ರೆಡ್ಡಿ. ನಾನು 15 ವರ್ಷಗಳಿಂದ ರಾಜಕೀಯ ಸೇವೆಯನ್ನು ಮಾಡುತ್ತಾ, ನನ್ನ ತಂದೆ ತಾಯಿ ಮೂಲ ಕಸಬು ಅವ್ರದ್ದು ಒಕ್ಕಲ್ತನ. ನಾನು ರಾಜಕೀಯಕ್ಕಾಗಿ ಬರಲೇಬೇಕು ಅಂತ ಅನ್ಕೊಂಡೇನು ಬಂದವಲ್ಲ. ನಾನು ಜನರೊಂದಿಗೆ ಮಾಡುವ ನನ್ನ ಸೇವೆಯನ್ನು ಕಂಡು ನನಗೆ ಗ್ರಾಮಸ್ಥರನ್ನು ನೀನು ಒಂದು ಪಂಚಾಯತಿ ಸದಸ್ಯ ಆದ್ರೆ ಒಂದು ಊರಿಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಜನರ ಆಯ್ಕೆ ನನ್ನನ್ನು ನಿಂದಿರಿಸಿ, ಜನರೇ ನನ್ನನ್ನು ರಾಜಕೀಯ ದಾರಿಯಿಂದ, ನಮ್ಮ ರಾಜಕೀಯ ಕುಟುಂಬದಿಂದ ಬಂದವನಲ್ಲ, ನಾನು ಒಂದು ಕೃಷಿ ಕುಟುಂಬದಿಂದ ಬಂದವ. ಜನ ನನ್ನ ಮಾಡುವ ಸೇವೆಯನ್ನು ಕಂಡ, ನೀನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೀನು ಒಂದು ಸ್ವಲ್ಪ ಗ್ರಾಮಕ್ಕೆ ಒಳ್ಳೇದಾಗಬೇಕಾದ್ರೆ ನೀವು ಪಂಚಾಯತಿ ಮೆಂಬರ್ ಆಗು ಅಂತೇಳಿ ಮೊದಲಿಗೆ ನನ್ನ ಜನನ ನಿಂದಿರಿಸಿ ಒಂದು ರಾಜಕೀಯ ಇವತ್ತು ಅವರ ಬೆಳವಣಿಗೆ, ಇವತ್ತು 2 ಸಲ ನಾ ಪಂಚಾಯತಿ ಅಧ್ಯಕ್ಷ ಆಗಲಿ, PLD ಬ್ಯಾಂಕಿನ ಅಧ್ಯಕ್ಷ ಆಗಲಿ, ಯಾವುದೇ ಒಂದು ಹುದ್ದೆ ಆಗಬೇಕಂದ್ರೆ ನನ್ನ ಗ್ರಾಮದ ಗುರು ಹಿರಿಯರದಾಗಲಿ, ಒಟ್ಟು ನನ್ನ ಗ್ರಾಮಸ್ಥರ ಸಹಕಾರದಿಂದ ಈ ಹುದ್ದೆಗಳನ್ನು ಎಲ್ಲ ಪಡ್ಕೊಂಡಿದ್ದೀನಿ. ನಾನು ಅವರ ಸೇವೆಗೆ ಈಗಲಾದರೂ ನಾನು ಬದ್ಧನಾಗಿದ್ದೀನಿ. ಖಂಡಿತ ಸರ್, ಭಾಳ ಒಳ್ಳೆಯ ವಿಚಾರ ಸರ್. ಈಗ ಈ ರಾಜಕೀಯ ರಂಗದಲ್ಲಿ ತಮಗೆ ಮಾರ್ಗದರ್ಶಕರು, ತಮ್ಮ ರಾಜಕೀಯ ಗುರುಗಳು ಅಂತ ಯಾರಿಗೆ ಭಾವಿಸ್ತಿರ್ತಾವೆ? ನನ್ನನ್ನು ಈ ಒಂದು ಹಂತಕ್ಕೆ ರಾಜಕೀಯವಾಗಿ ಗ್ರಾಮದ ಜನರ ಈ ಒಂದು ಪಂಚಾಯತಿ ಸದಸ್ಯರಾಗಲಿ, ಒಂದು ಅಧ್ಯಕ್ಷರಾಗಕ್ಕೆ ಏನು ಎಷ್ಟು ಸಹಕಾರ ಇದೆಯೋ ಅಷ್ಟೇ ಸಹಕಾರ ನನ್ನ ರಾಜಕೀಯ ಗುರುಗಳು ರಾಮಣ್ಣ ತಳೆವಾಡವರು. ಅವರು ಕೂಡ ನನ್ನ ಈ ಏನಾದ್ರು ಹಾಕನಪ್ಪ ಅಂದರೆ ಇದಕ್ಕೆಲ್ಲಕ್ಕೂ ನನ್ನ ಬೆನ್ನೆಲುಬಾಗಿ ನನ್ನ ರಾಜಕೀಯ ಗುರುಗಳಂತ ರಾಮಣ್ಣ ತಳೆವಾಡ ಮತ್ತು ಭೀಮನಗೌಡ ಪಾಟೀಲ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಅವರು ಕೂಡ ನಮ್ಮ ಜೋಡಿ ಕೈ ಜೋಡಿಸಿ ಇವತ್ತೊಂದು ನನ್ನ ಬೆಳವಣಿಗೆಗೆ ಅವ್ರದ್ದು ಒಂದು ಪಾಲಿದೆ ಅಂತ ಹೇಳ್ತಾರೆ. ಖಂಡಿತ ಸರ್. ಸರ್, ಈಗ ಅತಿ ಚಿಕ್ಕ ವಯಸ್ಸಿನಲ್ಲಿ ತಮಗೆ ಪಂಚಾಯಿತಿ ಸದಸ್ಯರಾಗುವಂಥ ಒಂದು ಅವಕಾಶ ಸಿಕ್ತು. ಅವಾಗ ತಮಗೆ ರಾಜಕೀಯವಾಗಿ ಕುಟುಂಬದ ಹಿನ್ನೆಲೆಯೂ ಕೂಡ ಇರಲಿಲ್ಲ, ಮತ್ತು ಒಂದು ರಾಜಕಾರಣದಲ್ಲಿ ಅನುಭವ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ಎದುರಿಸಿದ್ರಿ ಅದನ್ನು? ಸರ್, ಜನಕ್ಕೆ ನೀ ಬರೀ ನಿಂದ್ರದ್ದು ಅಷ್ಟೇ ಮಾಡು, ರಾಜಕೀಯ ನಿನಗೆ ಅನುಭವ ಇಲ್ಲೋದಿಲ್ಲ, ನಾವು ಒಟ್ಟು ಆರಿಸ್ತೇವೆ ಅಂತೇಳಿ ಜನ ನನ್ನನ್ನು ನಿಂದ್ರಿಸಿ ತಾವ ನಿಂತ ಟೈಪ್ ನನ್ನ ಕಾರ್ಯಕರ್ತರ ಹುಡುಗರಾಗಲಿ ತಾವ ನಿಂತ ಇದನ್ನು ಇಲೆಕ್ಷನ್ ಮಾಡಿದ್ರು. ಅವತ್ತು ಒಂದು ಮೆಟ್ಲು ಹತ್ತಾಕ ಅವ್ರು ನನಗೆ ಕಲಿಸಿದ್ರು. ಮುಂದಿನ ಮೆಟ್ಲುಗಳನ್ನು ಮುಂದೆ ನನಗೆ ಬರ್ತಾ ರಾಜಕೀಯ ಪರಿಜ್ಞಾನ ಬಂತು. ಅವಾಗ ಮುಂದಿನ ಮೆಟ್ಲ ಬಗ್ಗೆ ನನಗೂ ಒಂದು ಸ್ವಲ್ಪ ಮಾಹಿತಿ ಬಂದಾಗ ಜನರೊಂದಿಗೆ ನಾನು ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇನೆ. ಭಾಳ ಒಳ್ಳೆಯ ವಿಚಾರ ಸರ್. ಸರ್, ಈಗ
ಮೊದಲನೇ ಬಾರಿಗೆ ಜನ ಒಂದು 21ನೇ ವಯಸ್ಸಿನಲ್ಲಿ ತಮಗೆ ಸದಸ್ಯರನ್ನಾಗ ಮಾಡಿದ್ರು. ತದನಂತರದಲ್ಲಿ 2 ಬಾರಿ ಅಧ್ಯಕ್ಷರಾಗುವಂತ ಅವಕಾಶ ತಮಗೆ ಸಿಕ್ತು. ಮುಖ್ಯವಾಗಿ ಮೊದಲನೇ ಅವಧಿಗೆ ಅಧ್ಯಕ್ಷರಿರುವಂತ ಸಂದರ್ಭದಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಯಿತು? ಸರ್, ನಾನು ಮೊದಲಿಗೆ ಅವಾಗ ಸ್ವಲ್ಪ ರಾಜಕೀಯವಾಗಲಿ ಅಂದ್ರೆ ನನಗೆ ಮಳ್ಳು ಬಿದ್ದಂತಾರಲ್ಲ ಹಂಗೆ ಇದ್ದೀನಿ. ನಾನು ಮೊದಲಿಗೆ ಮೆಂಬರ್ ಆದಾಗದು ಆದರೂ ಅವತ್ತಿನ ಡೆವಲಪ್ಮೆಂಟಿಗೆ ನನ್ನ ಕೈಲಿಂದ ಏನು ನಿಂತಲ್ಲ ಅವಾಗಾದರೂ ಶೌಚಾಲಯಗಳನ್ನಾಗಲಿ ಇವು ಸಣ್ಣ ಪುಟ್ಟ ಚರಂಡಿಗಳನ್ನಾಗಲಿ ಅವಾಗಿನ ಟೈಮ್ದಾಗ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಬೇಕಾಗಿತ್ತಲ್ಲ ಅದನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಬಂದಿರೋ ಅನುದಾನ 15 ಹಣಕಾಸಾಗಲಿ ಯಾವುದೇ ಒಂದು ಅನುದಾನ ತಗೊಂಡು ಪಂಚಾಯತಿಂದ ಡೆವಲಪ್ಮೆಂಟ್ ಏನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲ ಸದಸ್ಯರನ್ನು ಕರ್ಕೊಂಡು ಮೊದಲನೇ ಸಲ ಅಧ್ಯಕ್ಷ ಆದಾಗೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಸರ್. ಈಗ ಮತ್ತೆ 2ನೇ ಅವಧಿಗೆ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಒಂದು 15ನೇ ಹಣಕಾಸು ಯೋಜನೆಯು ಕೂಡ ಇತ್ತು, ಜಲಜೀವನ್ ಮಿಷನ್ ಯೋಜನೆ ಇತ್ತು. ಆ ಒಂದು ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ತಮ್ಮ ಪಂಚಾಯಿತಿಯಲ್ಲಿ ಆಯ್ತು ಸರ್? ಈ ವರ್ಷದ 15ನೇ ಹಣಕಾಸಿನೊಳಗೆ ನಾವು ಸಿಟ್ಲೈಟ್ ಆಗಲಿ, ಚರಂಡಿ ಆಗಲಿ, ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಾಗಲಿ, ಮೂತ್ರಾಲಯಗಳನ್ನು ಕಟ್ಟೋದಾಗಲಿ, ಸಿಸ್ಟಮ್ಗಳನ್ನು ಮಾಡೋದಾಗಲಿ, ಚರಂಡಿಗಳ ನಿರ್ಮಾಣ ಇವೆಲ್ಲನೂ ಏನು ಮೂಲಭೂತ ಸೌಕರ್ಯ ನಾವು ಕ್ರಿಯಾಜನೊಳಗೆ ಇಟ್ಕೊಂಡಿದ್ದೀವಲ್ಲ 100% ಈ ವರ್ಷದ ಕೆಲಸಗಳನ್ನು ಕಾಮಗಾರಿ ಮಾಡಿ ಮುಗಿಸಿದ್ದೀವಿ ಸರ್ ಈ ವರ್ಷದ ಅನುದಾನದೊಳಗೆ. ಈಗ PLD ಬ್ಯಾಂಕಿಗೆ ತಾವು ಒಂದು ಅಧ್ಯಕ್ಷರಾಗಿದ್ರಿ, ಈಗ ಹಾಲಿ ನಿರ್ದೇಶಕರಾಗಿದ್ರಿ. ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಅಧ್ಯಕ್ಷರು ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. PLD ಬ್ಯಾಂಕಿನಲ್ಲಿ ಸರ್ ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ PLD ಬ್ಯಾಂಕ್ ಮೊದಲಿಂದ ಆದರೂ ಒಂದು ಸ್ವಲ್ಪ ನಷ್ಟದಲ್ಲೇ ಇತ್ತು. ಅದು ನನ್ನ ಅದೃಷ್ಟೋ ನನ್ನ ಕಾಲುಗುಣ ನನಗೆ ಗೊತ್ತಿಲ್ಲ. ನಾವು ಅವಾಗ 10-12 ವರ್ಷದಿಂದ ಇದ್ದದ್ದು ನಷ್ಟದಾಗ ಇದ್ದದ್ದು ಬ್ಯಾಂಕನ್ನು ಅವತ್ತು ಅದೇ ವರ್ಷನೇ ಮೊದಲಿಗೆ ನಾವು ಡಿವಿಡೆಂಟ್ ಹಂಚಿದ್ವಿ ರೈತರಿಗೆ. ಫಸ್ಟ್ ಅದೇ ಮೊದಲು ಅದು ಅವತ್ತು ಬಂದಿದ್ದು. ಈಗ ಪ್ರತಿ ವರ್ಷವೂ ಏಳಿಗೆ ಅಂತ ನಡೆದಿದೆ. ಮೊದಲು ಡಿವಿಡೆಂಟ್ ಅದು ಮೊದಲು ಹಂಚಿದ್ದಿಲ್ಲ. ಈಗ ನಷ್ಟದಿಂದ ಹೋಗಿ ನಾವು ರೈತರಿಗೆ ಪ್ರತಿ ವರ್ಷ ಡಿವಿಡೆಂಟ್ ಹಂಚ್ತಾ ಇದ್ದೀವಿ ಸರ್ ಆ ಬ್ಯಾಂಕಿನಲ್ಲಿ. ಅದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದಾ? ಅದನ್ನೇ ಅವತ್ತು ರನ್ ಟಿವಿ ಅವರ ಸಂದರ್ಶನ ಕರೆದು ಮಾತಾಡಿದಾಗ ಈ ಬ್ಯಾಂಕಿಂದ ಆದಾಯ ಫಸ್ಟ್ ಮೀಟಿಂಗ್ದಾಗನ ಚರ್ಚೆ ಮಾಡಿ ಈ ಬ್ಯಾಂಕಿಗೆ ಇವತ್ತು ಡಿವಿಡೆಂಟ್ ಈ ಸಲದಿಂದ ಹಂಚುವಂಗೆ ಆತಲ್ಲ ಅನ್ನೋದು ನಮ್ಮದು ಖುಷಿ ಸರ್. ನಾ ಅಧ್ಯಕ್ಷ ಆಗಿದ್ದಕ್ಕಂತ ಒಟ್ಟು ಅದು ಬ್ಯಾಂಕ್ ಡೆವಲಪ್ ಆಗಿ ಒಂದು ಒಳ್ಳೆಯ ಕಾರ್ಯ ಮಾಡಿದೆ ಸರ್. ಈಗ ತಾಲೂಕದೊಳಗೆ ಜಿಲ್ಲಾದೊಳಗೆ 7 ಬ್ಯಾಂಕ್ನಾಗ ಒಂದು ಜಮಖಂಡಿ ಸರ, 2 ಮುದೋಳು ಸರ್. ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಇದ್ದ ಬ್ಯಾಂಕ್ಗಳು ಅಂದ್ರೆ ನಮ್ಮದು ಜಮಖಂಡಿ ಅಡ್ಡ. ಅದರೊಳಗೆ ಲಾಭದಾಗಿದ್ದರೆ ಜಮಖಂಡಿ ಬಿಟ್ಟರೆ ನಮ್ಮದು 2 ಬ್ಯಾಂಕ್ ಲಾಭದಾಗಿಲ್ಲ. ಅದು ತಮ್ಮ ಘನಾಧ್ಯಕ್ಷತೆಯಲ್ಲಿ ಆಯಿತು ಅನ್ನೋದು ನಮಗೂ ಸಂತೋಷ ಸರ್. ನಾವು ಇದ್ದಾಗ ಆಯಿತು ಅನ್ನೋದು ನಮಗೊಂದು ಸಂತೋಷ. ಖಂಡಿತ ಸರ್. ಈಗ ಸಾರ್ವಜನಿಕ ಜೀವನದಲ್ಲಿ ಸಮಾಜ ಸೇವೆ ಅಂತ ಬಂದಾಗ ಯಾವುದೇ ರೀತಿ ಪಕ್ಷಪಾತ ಬರೋದಿಲ್ಲ, ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ. ಈಗ ಎಲ್ಲ ಪಕ್ಷ ಭೇದ ಮರೆತು ಚುನಾವಣೆ ಆಗುವವರೆಗೂ ಪಕ್ಷ, ತದನಂತರದಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಸರ್? ಈಗ ಪಂಚಾಯತಿ ಅಂದ ಮ್ಯಾಗ ನಾವು ಈಗ ಎಲೆಕ್ಟ್ ಆಗುತ್ತಾನ ಅಷ್ಟೇ ನಾವು ಜನರಿಗೆ ನಮಗೆ ಓಟ್ ಹಾಕು ನಿಮಗೆ ಓಟ್ ಹಾಕು ಕೇಳೋದು ಅಧಿಕಾರ. ಎಲೆಕ್ಟ್ ಆದೀವಿ ಅಂದ್ರೆ ಎಲ್ಲರೂ ನಮ್ಮವ್ರು. ಎಷ್ಟು ಮಂದಿ ನಮಗೆ ಓಟ್ ಹಾಕಿರಲ್ಲ, ಹಾಕಿದವ್ರು ಅಷ್ಟೇ ನಮ್ಮವರಲ್ಲ. ಈ ಗ್ರಾಮದ ಏನು ಜನ ಐತಲ್ಲ ಒಟ್ಟರು ನಮ್ಮವ್ರು. ಅವ್ರಿಗೆ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ಪ್ರತಿಯೊಬ್ಬರಿಗೆ ಆಗಬೇಕು. ಅದನ್ನು ನಾ ಮಾಡ್ತಾ ಇದ್ದೀನಿ ಸರ್. ನಾ ಯಾವತ್ತಾಗಲಿ ನೀ ಈ ಪಕ್ಷದವ ನಿನಗೆ ಯಾಕೆ ಮಾಡಬೇಕು ನನಗೆ ಯಾಕೆ ಮಾಡಬೇಕು ಆ ಭೇದ ಭಾವ ನನ್ನ ಜೀವನದಲ್ಲಿ ಮಾಡಿಲ್ಲ ಸರ್. ಈ ಒಂದು ಕಾರಣಕ್ಕಾಗಿ ನಾನು ಜನಕ್ಕೆ ಮೆಚ್ಚುಗೆ ಆದದ್ದು ಉದ್ದೇಶ ನನ್ನ ಪಕ್ಷಾತೀತವಾಗಿ ಹೊಗಳ್ತಾರಂದ್ರೆ ಇವತ್ತು ನನಗೆ ಕರಿತಾರಂದ್ರೆ ಸರ್, ಅವ್ರ ಪಕ್ಷಾತೀತವಾಗಿ ಅವ್ರು ನನ್ನ ಕರಿತಾರಂದ್ರೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದು ನೋಡಿ ನಾನು ಇವತ್ತು ಈ ಗ್ರಾಮದ ಜನ ನನ್ನನ್ನು ಗುರುತಿಸಿದ್ದಾರೆ. ಅದು ಒಂದು ಹೆಮ್ಮೆಯ ವಿಚಾರ ಅಂತ ಸರ್. ಈಗ ರಾಜಕಾರಣದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಇದೆಲ್ಲ ಸಹಜವಾಗಿ ಇರುವಂಥದ್ದು. ಅದರಲ್ಲಿ ಈಗ ತಮಗೆ ತಾವು ಮಾಡಿದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ತಮಗೆ ತೃಪ್ತಿ ಕೊಟ್ಟಿದ್ದಂಥ ಕೆಲಸ ಯಾವುದು ಅಂತ ಹೇಳ್ಬೋದು ತಾವು? ಈಗ ಸದಸ್ಯರುಗಳನ್ನು ಒಗ್ಗೂಡಿಕೊಂಡು ಕೆಲಸಗಳನ್ನು ಈಗ ಅಧ್ಯಕ್ಷರಾಗುವುದು ಹೋಗುವುದು ಕಾಮನ್ ಸರ್. ನಾ ಬಂದಿಂದ ಮೊದಲಿಗೆ ಯಾವ ಕೆಲಸನ ಮಾಡಕ್ಕೆ ಹೋಗಲಿ ಸರ್. ಶಾಲೆ ಮಕ್ಕಳಿಗೆ ಏನು ಇತ್ತಲ್ಲ ಅವಶ್ಯಕತೆ ಮೊದಲು ನಾ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಏನದಾವ ಖುದ್ದಾಗಿ ಹೋಗಿ ನೋಡೀನಿ ಸರ್. ಮಕ್ಕಳು ಪಾಠಚೀಲದಾಗ ಇಟ್ಕೊಂಡು ತಾಟುಗಳು ತೊಗೊಂಡ್ಬರ್ತಿದ್ರಲ್ಲ, ಬುಕ್ ಜೋಡಿ ಒದ್ದೆ ಆಗ್ತಿತ್ತು. ಅದನ್ನ ಮನಗೊಂಡ ಅವತ್ತ ಏನು ತೀರ್ಮಾನ ಮಾಡೀನಿ, ಯಾಕೆ ಮಕ್ಕಳಿಗೆ ಇಲ್ಲೇ ಸ್ಕೂಲ್ ಒಳಗನ ತಾಟದ ವ್ಯವಸ್ಥೆ ಮಾಡಬಾರ್ದು ಅಂತ ಅನ್ಕೊಂಡು ಅವತ್ತು
ಟೋಟಲ್ 1,050 ತಾಟಗಳನ್ನು ನನ್ನ ಪಂಚಾಯತಿಯಿಂದ ಖರೀದಿ ಮಾಡಿ ಎಲ್ಲ ಮಕ್ಕಳ ಸಂಖ್ಯೆ ಇಟ್ಟು ಆ ಗುಣಗುಣವಾಗಿ ನನ್ನ ತಾಲೂಕಿನಾಗ ಎಷ್ಟು ಹಳ್ಳಿಗಳು ಇವು ಅದಾವೆ, ಅಂಗನವಾಡಿ ಬತ್ತು, ಶಾಲೆ ಬತ್ತು, ಒಟ್ಟು ಮಕ್ಕಳಿಗೇನು ತಾಟದ ವ್ಯವಸ್ಥೆ ಅಲ್ಲೇ ಸ್ಕೂಲ್ ಒಳಗೆ ಇಡುವ ಮಾಡಿಬಿಟ್ಟಿದ್ದೀನಿ ಸರ್. ಅಲ್ಲೇ ರ್ಯಾಕ್ ಮಾಡಿಸಿದ್ದೀನಿ ಸರ್. ಅಲ್ಲೇ ಊಟ ಮಾಡೋದು, ಅಲ್ಲೇ ಮಕ್ಳಿಗೆ ಇಟ್ಟು ಹೋಗೋದು, ಮತ್ತು ಅವ್ರು ಮರುದಿನ ಅಲ್ಲೇ ಬರೋದು, ಅಲ್ಲೇ ಅದಾದಿಂದ ಸ್ಕೂಲ್ಗಳು ಸ್ವಲ್ಪ ಹೊಲಸ್ಕೊಳಕತ್ತಿದ್ವು ಸರ್. ಅದು ಬೇಡ ಅಂತೇಳಿ ಎಲ್ಲ ಸ್ಕೂಲ್ಗಳಿಗೆ ಒಟ್ಟು ಟೋಟಲ್ ನನ್ನ 4 ಹಳ್ಳಿ ಪಂಚಾಯತಿ ಒಳಗೆ ಏನು ಬರ್ತಾವೆ ಸರ್, ಅವು ಸ್ಕೂಲು ಪ್ಯಾಚ್ ವರ್ಕ್ ಏನಿದ್ರು, ಕಿಟಕಿ ರಿಪೇರಿ, ಬಾಗಿಲು ರಿಪೇರಿ, ಪ್ಯಾಚ್ ವರ್ಕ್ ಏನೈತೆ ಏಟು ಮಾಡಿ ಅವನ್ನೆಲ್ಲ ಬಣ್ಣ ಹಚ್ಚಿಸಿ ಇವತ್ತಾದ್ರೂ ತಾವು ಹೋಗಿ ನೋಡ್ಬೋದು ಸರ್. ಸ್ಕೂಲ್ ಮಾತ್ರ ತಾಲೂಕದೊಳಗೆ ಫಸ್ಟ್ ಕ್ಲಾಸ್ ಕಲರಿಂಗ್ ಮಾಡಿಸಿದ್ವಿ ಸರ್, ಒಟ್ಟು ತಾಲೂಕು 4 ಹಳ್ಳಿ ಒಳಗೆ. ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂಥದ್ದು ಸರ್. ಅದನ್ನೆಲ್ಲ ಗಮನಿಸಿದಾಗ ಯಾವತ್ತಾದ್ರೂ ತಮಗೆ ಯಾಕಪ್ಪ ಈ ರಾಜಕೀಯಕ್ಕೆ ಬಂದೆ ಅಂತ ಹೀಗೇನಾದರೂ ಅನಿಸಿತಾ? ನನಗೆ ಯಾಕೆ ಅನಿಸಿಲ್ಲ ಸರ್, ನಾನು ಲಾಭಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೆ ಸರ್. ನನ್ನನ್ನು ಇವತ್ತು 4 ಮಂದಿ ಬೈತಾರೆ, ಬೇದದಲ್ಲಿ ನಾ ಏನಾದ್ರು ತಪ್ಪು ಮಾಡೀನಿ ಅಂದ್ರೆ ಅವ್ರು ಬೇಯೋದಕ್ಕೆ ನನ್ನದು ಒಪ್ಪಿಗೆ ಐತೆ ಸರ್. ತಪ್ಪ ಮಾಡಿಲ್ಲ, ನಾನು ಸರಿಯಾದ ದಾರಿಗೆ ಹೊಂಟ್ರಿ ಅಂದ್ರೆ 4 ಮಂದಿ ಬೈತಾರೆ, 400 ಜನ ನಾನು ಹೊಗಳಿರ್ತಾರೆ ಅಂದಾಗ 4 ಜನರ ಸೊಲೆ ನಾನು ತಲೆ ಕೆಡಿಸ್ಕೊಂಡೆ ಅಂದ್ರೆ ಅದು ನನ್ನ ರಾಜಕೀಯ ಅಲ್ಲ ಸರ್. ಅವ್ರನ್ನ 4 ಜನ ಬೇದವ್ರನ್ನ ನಾಳೆ ಬೇದ ನಾನು ಮುಟ್ಟಿಸ್ಕೊಂಡು ನಾನು ಮಾಡಬೇಕಾದದ್ದು ಅಭಿವೃದ್ಧಿ ಸರ್. ನನಗೆ ಕೊಟ್ಟಿದ್ದು ಜನ ಆಶೀರ್ವಾದ ಮಾಡಿದ್ದು ಕೆಲಸ ಮಾಡೋದು ತೋರಿಸೋದು ಅಷ್ಟೇ ನಂದು. 4 ಮಂದಿ ಬೇದಾರತ್ತೆ ನಾನು ನಮ್ಮ ಮನ್ಯಾಗ ಕೂತಿದ್ರೆ 400 ಜನ ನಾನು ಆರಿಸಿ ಕಳಿಸಿರ್ತಾರೋ, 400 ಜನ ನಾನು ನಂಬಿರ್ತಾರೆ ಚಲೋ ಇದ್ದಿತ್ತೇಳಿ. ಅಂಥವ್ರಿಗೆ ನಾನು ಮೋಸ ಆಗಬಾರ್ದು. ನಾನು ಪ್ರಾಮಾಣಿಕವಾಗಿ ಹೋಗಿಬಿಡುದು ಸರ್. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಆ ಕೆಲಸಕ್ಕೆ ನನಗೆ ಅವ್ರು ಏನು ಸಭಾಸಿಗಿರಿ ಕೊಡ್ತಾರಲ್ಲ ಅದನ್ನಷ್ಟೇ ನನಗೆ ಬೇಯ್ತಾರ ಹೋದಿಲ್ಲ, ಅದನ್ನು ನನ್ನ ಹೊಟ್ಟೆಗೆ ಹಾಕೊಂಡು ಹೋಗ್ತಾರೆ ಸರ್. ಅವ್ರಿಗೆ ಯಾಕೆ ಮತ್ತೆ ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ. ಅವ್ರನ್ನ ನಾ ಕೇಳಿನಿ ಅಂದರೆ ನಾನು ಏನೋ ತಪ್ಪು ದಾರಿಯಾಗಿ ನಡೆದ ಅಂತ ನಾನು ತಿಳ್ಕೊಳ್ಳೋದಕ್ಕೆ. ನಾ ಸರಿ ದಾರಿಯಾಗಿ ನಡೆದಾಗ 4 ಮಂದಿ ನನ್ನ ಬೆವರು ಇರೋರು, 400 ಮಂದಿ ಯಾರು ಇರ್ತಾರಲ್ಲ ಅವ್ರಿಗೆ ನಾನು ತೃಪ್ತಿ ಮಾಡಬೇಕಾಗಿತ್ತು. ಅವ್ರಿಗೆ ನನ್ನ ಕೆಲಸ ಅವ್ರಿಗೆ ಇದಾಗೋ ಸಲುವಾಗಿ ನಾವು ಸರಿ ದಾರಿಯಲ್ಲಿ ಅದನ್ನ ಸಲುವಾಗಿ ನಾವು ಅದನ್ನೇನು ತಲೆ ಕೆಡಿಸ್ಕೊಂಡು ಹೋಗ್ಬೋದು ಸರ್. ಈಗ ತಮ್ಮ ಒಂದು ಈ ಹಿಂದೆ ತಮ್ಮ ಪಕ್ಷದ ಜನಪ್ರಿಯ ನಾಯಕರು ಸಾಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಈ ಕ್ಷೇತ್ರಕ್ಕೆ ಸಚಿವರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದರು. ಅವರ ಅಭಿವೃದ್ಧಿಯಲ್ಲಿ ಒಂದೇ ಅವರ ಕಾರ್ಯಘಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ತಾಲೂಕಿಗೆ ಆಯಿತು, ಮುಧೋಳ ತಾಲೂಕಿಗೆ? ಕಾರಜೋಳ ಸಾಹೇಬ್ರು ಇದ್ದಾಗ ಸರ ನಮ್ಮ ತಾಲೂಕಿಗೆ ಅಂದ್ರೆ ರಾಜ್ಯದೊಳಗೆ ಫಸ್ಟ್ ಕೆಲಸ ಮಾಡಿದವರು, ಚಲೋ ಕೆಲಸ ಮಾಡಿದವರು ಅಂದ್ರೆ ಕಾರಜೋಳ ಸಾಹೇಬ್ ಸರ್. ಅದ್ರ ಬಗ್ಗೆ ಯಾವುದೇ ಎಣ್ಣೆ ಇಲ್ಲ ಸರ್. ಕೆಲಸ ವರ್ಕರ್ ಮಾತ್ರ ಗುಡ್ ವರ್ಕರ್ ಕಾರಜೋಳ ಸಾಹೇಬ್ ಸರ್. ಕರೆ ನಮ್ಮ ಸ್ವಲ್ಪ ಏನೋ ಅಭಿವೃದ್ಧಿ ಪೂರ್ತಿ ಬಂದು ತಾಲೂಕದೊಳಗೆ ಹೆಚ್ಚಿಗೆ ಸರ್. ನಮ್ಮೊಳಗೆ ಒಂದು ಸ್ವಲ್ಪ ಹೊಂದಾಣಿಕೆ ಇಲ್ಲ ಅವ್ರ ಸಾಹೇಬರ ಸೋಲಿಗೆ ಕಾರಣ ಆಗೈತೆ ಅಷ್ಟೇ. ನಮ್ಮ ಒಳಗಿನ ಒಂದು ಸ್ವಲ್ಪ ಒಳ ರಾಜಕಾರಣದಿಂದ ಸಾಹೇಬರಿಗೆ ಮತ್ತೊಬ್ಬರಿಂದ ಮತ್ತು ಅವ್ರಿಗೆ ತ್ರಾಸ ಅದ. ಅವ್ರು ಮಾಡಿದ ಕೆಲಸಕ್ಕಾಗಲಿ ಅವ್ರು ಇದಕ್ಕಾಗಲಿ ಒಳ್ಳೆಯ ಅಂಥ ರಾಜಕಾರಣಿ ಏನು ಹುಡುಕಾಡಿದ್ರು ಸಿಗೋದು ಸರ್. ಕಾರಜೋಳ ಸಾಹೇಬ್ರಂಥ ರಾಜಕಾರಣಿ ಒಳ್ಳೆ ಬೆಸ್ಟ್ ವರ್ಕರ್ ಸರ್. ತಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ರಿ. ಪಕ್ಷ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಅಥವಾ ಈ ಗ್ರಾಮೀಣ ಭಾಗದಲ್ಲಿ ಪಕ್ಷಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಇಲ್ಲಿವರೆಗೂ ಮಾಡಿದ್ರಿ ಸರ್? ಪಕ್ಷ ಅಂತ ಬಂದಾಗ ಪಕ್ಷದ ಪರವಾಗಿ ನಿಂತು ನಮ್ಮ ಸ್ವಂತ ಒಂದು ಏನೋ ಏನು ನಮ್ಮ ಕೈಲಿಂದ ನೀಗತ್ತಲ್ಲ ಸರ್. ಜನಕ್ಕೆ ತಿಳಿಸಿ ಹೇಳಿ ಪಕ್ಷಕ್ಕೆ ಏನು ಲಾಭ ಮಾಡಿಸ್ಬೇಕಾಗಿ ನಾವು ಪಕ್ಷಕ್ಕೆ ಏನು ನಮ್ಮ ಜನರ ಜೋಡಿ ಏನು ಮಾಡ್ಬೇಕಾಗಿರ್ತಲ್ಲ ಅವ್ರ ಜೋಡಿ ನಿಂತು ಅವ್ರ ಜೋಡಿ ಸಪೋರ್ಟಿವ್ ಆಗಿ ಈಗ ಕಾರ್ಯಕರ್ತರ ಜೋಡಿ ನಿಂತು ಕೆಲಸ ಮಾಡ್ತೀವಿ ಸರ್. ಸರ್, ಈಗ ತಮ್ಮ ಒಂದು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗಳು ನಡೀತಾ ಇದೆ, ಆ ಕುರಿತು ಹೇಳೋದಾದ್ರೆ ಏನಂತ ಹೇಳ್ತೀವಿ? ಈಗ ಪಂಚಾಯತಿ ಒಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದ್ರೆ ನಾವೊಂದು ಏನು ಹೇಳೋದು ಸರ, ಕೆಲಸ ಮಾಡೋ ಹೆಚ್ಚಿನ ಅವಕಾಶ ಸಿಗ್ಬೇಕಂತ ನನ್ನ ಉದ್ದೇಶ ಸರ್. ಈಗ ಏನಾಗುತ್ತೆ, ನೀನು ಒಬ್ಬ ಹಿರಿಯ ಬಂದು ನೀ 5 ತಿಂಗಳು ಅಧ್ಯಕ್ಷ ಆಗು ಮತ್ತೆ ಹೋಗ್ಬೇಡ ಅಂತ. ಅವು ಗುಡ್ ವರ್ಕರು ಬ್ಯಾಡ್ ವರ್ಕರು ಆಮೇಲೆ ವಿಚಾರ. ಒಬ್ಬ ಒಳ್ಳೆ ವರ್ಕರ್ಗೆ ಒಂದಿಟ್ಟು ಅವಕಾಶ ಹೆಚ್ಚಿಗೆ ಸಿಗ್ತದಂದ್ರೆ ಮಾಡೋಕ್ಕೆ ಭಾಳ ಅನುಕೂಲ ಆಗತ್ತೆ ನನ್ನ ಅಭಿಪ್ರಾಯ ಸರ್. ಕೆಲಸಗಳನ್ನು ಮಾಡಬೇಕು ಅನ್ನೋ ಹುಮ್ಮಸ್ ಹೊರಗಡೆ ಇರ್ತದೆ, ಮುಂದೆ ಮಾಡ್ತಾನೆ ಅನ್ನೋದು ಇರ್ತದೆ. ಅವು ಯಾವುದೋ ಒಂದು ತೊಡಕಿನಿಂದ ಒಂದಿಟ್ಟು ಹಿನ್ನೆಲೆ ಆಗ್ತಿರ್ತೈತಿ, ಅಂಥದ್ದಾಗಬಾರ್ದು. ಒಬ್ಬ ಒಳ್ಳೆ ವರ್ಕರ ಒಳ್ಳೆ ಕೆಲಸ ಮಾಡೋದಂತಂದ್ರೆ ನಾವು ಹೆಚ್ಚಿನ ಅವಕಾಶ ಕೊಟ್ಟು ನೋಡಿದರೆ ಒಂದಿಟ್ಟು ಅಭಿವೃದ್ಧಿ ಹೆಚ್ಚಾಗತ್ತೆ ನನ್ನ ಆಸೆ. ಈಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನು ಆಸೆ ಇದೆ ಸರ್ ತಮಗೆ? ಏನು ಗುರಿ ಇದೆ? ಜಿಲ್ಲಾ ಪಂಚಾಯತಿಗಳು ಸ್ಪರ್ಧೆ ಮಾಡಬೇಕಂತ ಆಸೆ ಇದೆಯಾ ಸರ್? ನಾನು ರಾಜಕೀಯ ಒಳಗೆ ತಾಲೂಕು ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ನಿಂದಿರ್ಬೇಕನ್ನೋ ಅಲ್ಲೇ ಅಲ್ಲ ಸರ್. ಯಾವುದೂ ನನ್ನ ಮುಂದಿನ ಗುರಿ ಇದನ್ನು MLA ಆಗಬೇಕು, ZP ಮೆಂಬರ್ ಆಗಬೇಕು, ತಾಲೂಕು ಪಂಚಾಯತಿ ಮೆಂಬರ್ ಏನೂ ಇಲ್ಲ ಸರ್. ಜನರ ಜೋಡಿ ನಾ ಇಲ್ಲೇ ಇರಬೇಕು ಅನ್ನೋ ಆಸೆ ಐತೆ ಸರ್. ಜನ ನೀ ನಿಂದಿರ್ಲೇಬೇಕಪ್ಪ ಅಂತಂದ್ರೆ ಆ ಜನರ ಏನಾರ ನೀ ನಿತ್ರ ಚಲೋ ಆಗತ್ತಪ್ಪ ಅಂದ್ರೆ ಜನರು ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾ ಕೇಳಕ್ಕೆ ಸಾಧ್ಯ. ಸರ್, ಈಗ ಈ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರಿಗೆ ಒಂದು ರಾಜಕೀಯವಾಗಿ ಅವರಿಗೂ ಕೂಡ ರಾಜಕೀಯದಲ್ಲಿ ಬೆಳೆಸಬೇಕು, ಅವರಿಗೂ ಕೂಡ ರಾಜಕೀಯವಾಗಿ ಮುಂದೆ ತರಬೇಕು, ಮತ್ತೆ
ಈಗಿನ ಯುವಕರು ನಾಳೆ ನಾಡು ಕಟ್ಟುವಂತ ನಾಯಕರು ಅಂಥವರಿಗೆ ಒಂದು ಬೆಳವಣಿಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯುವಕರನ್ನು ಒಗ್ಗೂಡಿಸಿ ಇವರಿಗೆ ಒಂದು ರಾಜಕೀಯ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ತಾವು ಮಾಡಿದ್ದೀರಾ? ಸರ್, ಈಗಿನ ಯುವಕರು ದುಶ್ಚಟಕ್ಕೆ ಭಾಳ ಇದಾಗ್ತದೆ ಸರ್. ಈಗ 20-25 ವರ್ಷದ ಹುಡುಗರು ಇರ್ತಾವ್ರು, 30 ವರ್ಷ ಹುಡುಗ ಏನೋ ಒಂದು ಕೆಟ್ಟ ದುಶ್ಚಟಕ್ಕೆ ಸೇರಿ ಏನೋ ಒಂದು ತಪ್ಪು ದಾರಿ ಹಿಡಿದು ಒಂದು ಕುಡಿಯೋದಾಗಲಿ ಒಂದು ಚಟಗಳನ್ನು ಮಾಡೋದು. ಇವತ್ತಿನ ಯುವಕರು ತಪ್ಪು ದಾರಿಗೆ ಎಳಿಬಾರ್ದು. ಅವರು ಒಂದು ಒಳ್ಳೆಯ ಇದು ಮಾಡ್ಬೇಕಾದ್ರೆ ಅದಕ್ಕೆ ತಾಯಿ ತಂದೆ ಒಂದು ಸ್ವಲ್ಪ ಮಗನ ಬಗ್ಗೆ ಕಾಳಜಿ ವಹಿಸ್ಬೇಕು. ನನ್ನ ಮಗ ಇವತ್ತೆಲ್ಲಿ ಹೋಗ್ತಾನೋ, ಏನು ಮಾಡ್ತಾನೋ, ಎಲ್ಲಿ ಬರ್ತಾನೋ, ಅದು ಯಾವ ತಾಯಿ ತಂದೆ ಏನಾಗ್ಬಿಡ್ತೈತಿ, ನನ್ನ ಮಗ ಅಡ್ಡಾಡಿ ಅಂತ ಹೇಳ್ಬಿಟ್ಕೊಳ್ಳಿ, ಅದು ಮಗ ಅಡ್ಡಾಡ್ಕೊತ ತಪ್ಪು ದಾರಿಗೆ ಹಿಡಿದು ಈಗ ಒಂದು ಹೆಂಗಾಗೈತೆ ಅಂದ್ರೆ, ಆಗ ತಂದೆ ತಾಯಿ ಸತ್ರ ಮಗ ತಲೆ ಹಿಡಿಬೇಕಂತಿತ್ತು. ಈಗ ಮಗ ಸಾಯೋದಾಗೈತಿ, ತಂದೆ ತಾಯಿ ತಲೆ ಹಿಡಿದ. ಯಾಕೆ ಈ ಮಾತು ಹೇಳ್ತಾನಂದ್ರೆ, ಈ ಜನಕ್ಕೆ ಏನಾಯ್ತಲ್ಲ, ಈ ಒಂದು ಸ್ವಲ್ಪ ಫುಡ್ಡು ಇವು ಆಗಲಿ ಸರಿ ಫುಡ್ ಬರೋದಾಗಲಿ, ಮಕ್ಕಳಿಗೆ ಈ ಶಿಕ್ಷಣ ಅನ್ನೋದು ತಾಯಿ ತಂದೆ ಕೊಡೋದು ತಪ್ಪಾಗ್ತೈತಿ. ನೀನು ಕರೆಕ್ಟಾಗಿ ಇವತ್ತು ಎಲ್ಲಿ ಹೋಗ್ತಾನೋ, ಎಲ್ಲಿ ಬರ್ತಾನೋ, ಮನೆಗೆ ಹೋಗಿ ಬರ್ತಾನೋ, ಏನು ಎಲ್ಲಾರು ಇರ್ತಾನೋ, ಯಾರೂ ವಿಚಾರ ಮಾಡೋದು. ಅವ್ರು ಹೋಗಿ ಒಂದು ದುಷ್ಟ ಚಟಕ್ಕೆ ಇದಾಗ್ತದೆ. ಆದಷ್ಟು ನಾ ಯುವಕರಿಗೆ ಹೇಳೋದೇನು, ಏನೋ ನಿಮ್ಗೆ ಕೆಲಸ ಸಿಕ್ಕಿಲ್ಲೋದಿಲ್ಲ, ಭೂಮಿ ಇದಾವೆ, ನಾವು ಹಳ್ಳಿಯಾಗಿರ್ತೀವಿ, ಭೂಮಿ ಇದಾವಲ್ಲ, ನಾವು ಭೂಮಿಯಾಗ ತಾಯಿ ತಂದೆ ಜೋಡಿ ಸಪೋರ್ಟಿವ್ ಆಗಿ ಏನಾರು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಅವ್ರ ತಾಯಿ ತಂದೆಗೂ ಹೆಲ್ಪ್ ಆದಂಗೆ ಆಕತಿ, ನಮ್ಮ ಭೂಮಿನೂ ಸುಧಾರಣೆ ಆದಂಗೆ. ನಾವು ಮತ್ತೊಬ್ಬರ ಮ್ಯಾಗ ಅವಲಂಬಿತ ನೌಕರಿ, ಎಲ್ಲರಿಗೂ ನೌಕರಿ ಕೊಡಕ್ಕಂತೂ ರಾಜ್ಯಗಳು ಯಾರಿಗೇ ಆಗಲ್ಲ ಸರ್. 100 ಮಂದಿ ಕಲ್ತಾರ, 100 ಮಂದಿ ನೌಕರಿ ಅಂತ ಆಗೋದು. ನಾವು ಎಷ್ಟು ಜನ ಕಲ್ತಿದ್ವ, ನಾವು ಕಲಿದು ಮುಗಿಸಿದ್ರಿಂದ ನಮಗೆ ಬೇರೆ ಉದ್ಯೋಗ ನಾವು ಆಯ್ಕೆ ಮಾಡ್ಕೋಬೇಕು. ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟಿಂಗ್ ಇತ್ತಂದ್ರೆ ಬಿಸ್ನೆಸ್ ಮಾಡೋದು. ಬೇಡಪ್ಪ ಅಂತಂದ್ರೆ ನಾವು ಹೊಲ ಅಂತೂ ಪ್ರತಿಯೊಬ್ಬರು 100% 90% ಹಳ್ಳಿ ಒಳಗಿದ್ದವ್ರಿಗೆ ಹೊಲಗಳು ಅದಾವ ಸರ್. ಒಂದು 10% ಇಲ್ಲ, 90%. 1 ಎಕರೆ ಐತೆ, ನಾವು ಏನಾರು ಟೆಕ್ನಿಕ್ ಯೂಸ್ ಮಾಡಿ ಒಂದು ಸ್ವಲ್ಪ ಏನಾರು ಒಳ್ಳೆಯ ಒಂದು ಬೇಸಾಯ ಮಾಡಿ ಒಂದು ಚಲೋ ಬೆಳೆ ತೆಗೆದೀವಿ ಅಂದ್ರೆ ನಾವು ಇದ್ದಿದ್ರೊಳಗೆ ನೆಮ್ಮದಿಯಾಗಿರ್ಬೋದು. ಯುವಕರು ಜಾಸ್ತಿ ಹೊಲದ ಕಡೆ ಒತ್ತು ಕೊಡೋದು. ಹೊಲಗಳನ್ನು ಸುಧಾರಣೆ ಮಾಡಿದ್ದೀವಿ ಅಂದ್ರೆ, ಭೂಮಿ ಒಳಗೆ ನಾವು ದುಡಿದೀವಿ ಅಂದ್ರೆ ನಮಗೆ ಅಲ್ಲಿ ಪ್ರಾಫಿಟ್ ಐತಿ. ಏನೋ ಬೆಳೆದಿಲ್ಲಪ್ಪ ಅಂದ್ರೆ ನಾವು ಒಂದು 2 ಎಕರೆ ಐತೆ, ಒಂದು 2 ಎಕರೆದೊಳಗೆ 100 ಟನ್ ಕಾಯಿ ಬೆಳೆದ್ರೆ 3 ಲಕ್ಷ ರೂಪಾಯಿ ಆಕತ್ತೆ. ಆಯ್ತು, ಒಂದು 2 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಖರ್ಚು ತೆಗೆದ್ರೆ ಒಂದು 2 ಲಕ್ಷ ರೂಪಾಯಿ ನಮ್ಮ ಮತ್ತೆ ಕುಳಿತೈತೆ. ಉಳಿದ್ರೊಳಗೆ ಜೀವನ ಮಾಡಿ ಚೆನ್ನಾಗಿರೋನು ಅಂತ ಯುವಕರಿಗೆ ಒಂದು ನನ್ನ ಮನವಿ ಸರ್. ಖಂಡಿತ ಬಹಳ ಒಳ್ಳೆಯವಾಗಿ ಮತ್ತೆ ಸವಿಸ್ತಾರವಾಗಿ ಮಾತನ್ನು ಹೇಳಿದ್ರು ಸರ್. ತುಂಬ ಧನ್ಯವಾದಗಳು ತಮಗೆ ಸರ್. ಈಗ ಈ ತಮ್ಮ ಮಾಚಕನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಲ್ಲಿ ಇಲ್ಲಿಯ ರೈತರು ಮುಖ್ಯವಾಗಿ ಎದುರಿಸುವಂಥ ಸಮಸ್ಯೆಗಳು ಏನು ಸರ್? ಏನು ಸಮಸ್ಯೆಗಳು ಇದೆ ರೈತರಿಗೆ ಇಲ್ಲಿ? ಸರ್, ನಾವು ಹೆಚ್ಚಾನೆಚ್ಚಿಲ್ಲಿ ನಮ್ಮ ತಾಲೂಕುದೊಳಗೆ ಬೆಳೆಯೋದು ಕಬ್ಬ ಸರ್. ಕಬ್ಬನ ಬೆಳಿತೀವಿ ಅಂದಾಗ ಕಬ್ಬನ ನಾವು ಏನು ಮಾಡ್ತೀವಿ, ರೈತರು ಈ ಕಬ್ಬನ ಬೆಳ್ಕೊತ ಹೋಗ್ಬಿಟ್ಟಿವಿ ಅಂದ್ರೆ ಭೂಮಿಗಳನ್ನ ಫಲವತ್ತತೆ ಕಡಿಮೆ ಆಗುತ್ತೆ ಸರ್. ನಾವು ಪರ್ಯಾಯ ಏನೋ ಒಂದು ಬೆಳೆ ಮಾಡ್ಬೇಕು ಅನ್ನೋದು ಯಾಕೋ ಇಂಟ್ರೆಸ್ಟ್ ಹಾಕಿಲ್ಲ ಅಂದ್ರೆ, ಕಬ್ಬು ಆದ್ರೆ ಕಬ್ಬು ಹಚ್ತೀವಿ, ಮಡವಾಯಿ ನೀರು ಹಚ್ತೀವಿ, ಬಂದ್ಬಿಡ್ತೀವಿ ಮನೆಗೆ. ಚಿಲ್ಲರೆ ಬೆಳೆಯಿಂದ ಕೆಲಸ ಜಾಸ್ತಿ ಆಕತಿ. ನಾವು ರೈತರಿಗೂ ಕೆಲಸ ಜಾಸ್ತಿ ಬೇಡಾಗೈತೆ ಸರ್. ನಮಗೂ ಒಟ್ಟು ಮಡವಾಯಿ ತಿರುಗಿ ಬರೋದು, ನಾವು ಬರೀ ರೈತರು ಏನಾಗ್ಬಿಟ್ಟು ಒಂದು ಸ್ವಲ್ಪ ಇದಾಗಿಬಿಟ್ಟಿವಿ ಸರ್. ಒಂದು ಸ್ವಲ್ಪ ಬರ್ಬರ್ತಾ ನಮ್ಮದು ಏನಾಗತ್ತೆ ಸರ್, ಈಗ ಕೆಲಸಗಳ ಇತರೆ ಬೆಳೆಗಳನ್ನು ನಾವು ಮಾಡ್ತಾ ಇದ್ವಿ ಅಂದ್ರೆ ಅದರಿಂದ ನಮಗೂ ಅನುಕೂಲ ಆಕಾವ ಸರ್. ನಾವು ಬರೀ ಕಬ್ಬು ಇದ್ರೆ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಆದಾಯ. ಈಗ ಬರುವಂಥ ಮೊದಲು 100 ಟನ್ ಬೆಳಿತಿದ್ವಿ ಸರ್, ಈಗ 80 ಟನ್ ಸರ್. ಈಗ 60 ಟನ್ 50 ಟನ್ 40 ಟನ್ ಬಂದಾವ ಸರ್ ಈಗಿನ ಪೀಕ್ಗಳು. ಇನ್ನು ಹಂಗೆ ಬರ್ಬರ್ತಾವ ಅದು ಅಂದ್ರೆ 30 ಟನ್ 20 ಟನ್ ಬೆಳೆದಂದ್ರೆ ನಮ್ಗೆ ಆದಾಯನೇ ಸಿಗೋದಿಲ್ಲ. ನಾವು ಅದಕ್ಕೆ ರೈತರು ಏನು ಮಾಡ್ಬೇಕು ಸರ್, ಈ ವರ್ಷ ಒಂದು ಕಬ್ಬು ಹಾಕಿದ್ವಿ, ಮುಂದಿನ ವರ್ಷ ಒಂದು ಪರ್ಯಾಯ ಪೀಕ್ ಹಾಕೋತ ಕೂತೀವಿ ಅಂದ್ರೆ ಬೇರೆ ಬೇರೆ ಪೀಕ್ ಮಾಡೋದ್ರಿಂದ ಭೂಮಿನೂ ಫಲವತ್ತತೆಯಾಗಿ ಉಳಿತೈತಿ, ಭೂಮಿನೂ ಉಳಿಸಿದಂಗೆ ಆಕತಿ, ನಾವು ಉಳಿತೀವಿ. ರೈತರು ಒಟ್ಟರು ಕೂಡಿ ಒಂದೊಂದು ಈ ವರ್ಷ ಪ್ರತಿ ವರ್ಷನೂ ಒಂದೊಂದು ಪೀಕ್ ಚೇಂಜ್ ಮಾಡ್ಕೋತ ಹೋದ್ವಿ ಅಂದ್ರೆ ರೈತರಿಗೆ ಅನುಕೂಲ ಆಗ್ತದೆ ಸರ್. ಖಂಡಿತ ಸರ್. ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮಾಚಕನೂರು ಗ್ರಾಮ ಪಂಚಾಯಿತಿಯ ಮಾಜಿ 2 ಬಾರಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಧೋಳ ತಾಲೂಕು PND ಬ್ಯಾಂಕಿನ ಮಾನ್ಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೂಡ ಹಾಲಿ ನಿರ್ದೇಶಕರು, ಅದೇ ರೀತಿ ಮುಧೋಳು ಕಬ್ಬು ಬೆಳೆಗಾರರ ಸಂಘ ಬ್ಯಾಂಕಿನ ನಿರ್ದೇಶಕರು, ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರು ಸನ್ಮಾನ್ಯ ಶ್ರೀ ಗೋಪಾಲ್ ದಾಸ್ ರೆಡ್ಡಿ ಇವರ ಮಾತುಗಳನ್ನು, ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.